ಕಲಿಸಿದ್ದೇನು ಅಂತಂದರೆ ನಾವು ಜಗತ್ತನ್ನು ಏನು ನೋಡ್ತೀವಲ್ಲ ಅದು ಜಗತ್ತಲ್ಲ. ಯಾಕೆಂದರೆ ನಾವು ಐ ಬಾರ್ನ್ ಆರ್ ದ ವಿ ಬಾರ್ನ್ ಇನ್ ಎ ವೆರಿ ಸೊಫೆಸ್ಟಿಕೇಟೆಡ್ ವರ್ಲ್ಡ್. ತುಂಬ ಅನುಕೂಲಕರವಾದ ಪರಿಸ್ಥಿತಿಯಲ್ಲಿ ನಾವು ಹುಟ್ಟಿ ಬೆಳೆದ್ಬಿಟ್ಟೆ ನಾನು ಮತ್ತು ನನ್ನಂಥ ಮೈಸೂರಿಗರು, ಎಸ್ಪೆಷಲಿ ನನ್ನಂಥ ಮೈಸೂರಿಗರು, ಬೆಂಗಳೂರಿಗರು, ನನ್ನ ವಯಸ್ಸಿನ ಮೈಸೂರು ಮತ್ತು ಬೆಂಗಳೂರಲ್ಲಿ ಜನಿಸಿದ ಎಲ್ಲರೂ ಕೋಟಿ ಜನ್ಮದ ಅದೃಷ್ಟವಂತರು. ಸೊ ಅಂಥ ಸೊಫೆಸ್ಟಿಕೇಟಾಗಿ ಹುಟ್ಟಿ ಬೆಳೆದ ನಾನು ಸಹಜವಾಗಿಯೇ ಪ್ರಪಂಚ ಹೀಗೆ ಇರುತ್ತೆ ಅಂತ ತಿಳ್ಕೊಂಡವನು. ಅದು ಸಹಜವೇ. ಯಾಕೆಂದರೆ ನಾವು ಹಳ್ಳಿನಲ್ಲೋ ತುಂಬ ಕಡುಬಡತನದಲ್ಲೋ ಕುಗ್ರಾಮಗಳಲ್ಲೋ ಇನ್ಯಾವುದೋ ಉತ್ತರ ಕರ್ನಾಟಕದ ಅಥವಾ ಉತ್ತರ ಭಾರತದ ಯಾವುದೇ ಭಾಗದಲ್ಲೋ ಜನಿಸ್ಬಿಟ್ಟಿದ್ರೆ ಎಕ್ಸ್ಟ್ರೀಮ್ ವೆದರ್ ಟೆಂಪ್ರೇಚರ್ಸು, ಅಲ್ಲಿ ಇಲ್ಲದೇ ಇರತಕ್ಕಂಥ ಮೂಲ ಸೌಲಭ್ಯಗಳು, ನೀರಿಗೂ ನೆರಳಿಗೂ ಕರೆಂಟಿಗೂ ಒದ್ದಾಡಬೇಕಾದಂಥ ಕಾಲಘಟ್ಟ ಅದು ಈಗಲೂ ಇದೆ, ಅವತ್ತಲ್ಲ ಇವತ್ತಿಗೂ ಇದೆ. ಸೊ ಅಂಥದ್ದು ಪರಿಸ್ಥಿತಿಯಲ್ಲಿ ಬದುಕಿದ್ರೆ ಅಥವಾ ಹುಟ್ಟಿದ್ರೆ ನನ್ನ ಯೋಚನೆಗಳು ಬೇರೆ ಆಗ್ತಿತ್ತೇನೋ. ಆದರೆ ನಾನು ಆ ಕಾಲದಲ್ಲೇ ಒಂದು ರಾಜಮನೆತನದಲ್ಲೇ ಹುಟ್ಟಿದೆ ಅಂತ. ನಾವೆಲ್ಲರೂ ಮೈಸೂರು ಮತ್ತು ಬೆಂಗಳೂರಿಗರೆಲ್ಲ ನಾವೆಲ್ಲ ರಾಜಮನೆತನದವರು ಮಕ್ಕಳು, ನಾವೆಲ್ಲ ರಾಜರ ಮಕ್ಕಳೇ.